ಏಕೆಂದರೆ ನನಗೆ ಆಲ್ರೆಡಿ ಈ ಚಾನಲ್ನಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಮೋನಿಕಾ ಮಾತಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾ ಇದ್ದೀನಿ. ದಿನ ಅಂತ ಅಂದರೆ ದಿನಗಳೆಲ್ಲ ಹತ್ತಿರ 1.5 ವರ್ಷ ಆಗ್ತಾ ಬಂತು ಒಂದು ವೀಡಿಯೋನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಕಾರಣ ತುಂಬ ಇದೆ, ಎಲ್ಲನೂ ಇದೇ ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ. ಮಾಡಬೇಕಾ ಬೇಡವಾ ಅನ್ನೋದು ಒಂದು ತಲೆಯಲ್ಲಿತ್ತು. ಯೂಟ್ಯೂಬ್ನ ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅನ್ನೋದೊಂದಿತ್ತು. ಮಾಡಿದ್ರು ಈ ಚಾನಲ್ ಬೇಡ, ಹೊಸ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಶುರು ಮಾಡಬೇಕು ಅಂದ್ಕೊಂಡಿದ್ದೆ. ಆದರೂ ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಒಪ್ಪಲಿಲ್ಲ. ಏಕೆಂದರೆ ನನಗೆ ಆಲ್ರೆಡಿ ಈ ಚಾನಲಲ್ಲಿ 1290 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಹಾಗಾಗಿ ನನ್ನ ಈ ಸಬ್ಸ್ಕ್ರೈಬರ್ಗೆ ಯಾವುದೇ ರೀತಿ ಡಿಸಪಾಯಿಂಟ್ ಆಗಬಾರ್ದು. ಏಕೆಂದರೆ ನಾನು ತುಂಬ ಜನ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಅದರಿಂದ ಏನಾದರೂ ಯೂಸ್ ಆಗುತ್ತೆ, ಮತ್ತು ನನಗೇನಾದರೂ ಈಗ ಒಂದು ಬೇಜಾರಲ್ಲಿದ್ದಾಗ ಅವ್ರದ್ದು ಚಾನಲ್ನ ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಕೆಲವೊಬ್ಬರು ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ನೋಡ್ತೀನಿ, ನೋಡಿ ತುಂಬ ಖುಷಿ ಪಡ್ತೀನಿ. ಕೆಲವೊಂದು ಟಿಪ್ಸ್ಗಳಿಗೋಸ್ಕರ ನಾನು ಕೆಲವೊಬ್ಬರು ವೀಡಿಯೋಗಳನ್ನ ನೋಡ್ತೀನಿ. ಹಾಗಾಗಿ ಅದೇ ರೀತಿ ನನ್ನ ಚಾನಲ್ನೂ ಸಹ 1290 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ಏನೋ ಒಂದು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲಿ ಅವ್ರಿಗೂ ಏನೋ ಒಂದು ಮಾಹಿತಿ ಬೇಕಾಗಿರುತ್ತೆ. ಆ ಥರದ ಟಿಪ್ಸ್ನ ನಾನು ಕೊಡ್ತೀನಿ ಅನ್ನೋ ಕಾರಣಕ್ಕೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅನ್ನೋ ಒಂದೇ ವಿಷಯಕ್ಕೆ ನಾನು ಇದೇ ಚಾನಲ್ನ ಕಂಟಿನ್ಯೂ ಮಾಡಬೇಕಂತೇಳಿ ನಾನು ಮತ್ತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೋ ಏನೋ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾಲು ಎಳೆಯೋರೆ ತುಂಬ ಜನ ಇರ್ತಾರೆ. ಈಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತಂದರೆ ಯೂಟ್ಯೂಬ್ ಮಾಡ್ತಾಳಂತೆ ಹಂಗೆ ಹಿಂಗೆ ಅಂತ ಮಾತಾಡೋರೇ ಜಾಸ್ತಿ. ಮಾತಾಡೋರು ಬರೀ ಮಾತಾಡ್ತಾ ಇರ್ತಾರೆ ಅಷ್ಟೇ. ಆದರೆ ಅವರು ನಮ್ಮ ಥರನೇ ಈಗ ನಾನು ಹೇಗೆ ಒಂದು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಆಡ್ಕೊಳ್ಳೋದು ಜಾಸ್ತಿ. ಎಲ್ಲಾದರೂ ಒಂದು ವೀಡಿಯೋ ಮಾಡ್ತಾ ಇದ್ದರೆ ಯೂಟ್ಯೂಬ್ ಹಾಕೋದಾ ಅಂತ ಕೇಳ್ತಾರೆ. ಬೇರೆ ಯಾರು ಅಲ್ಲ, ಎಲ್ಲ ನಮ್ಮವರೇ ಆಗಿರ್ತಾರೆ. ಅವರು ಜಾಸ್ತಿ ಕಾಲಿಳಿಯೋರು ಯಾವಾಗಲೂ ನಮ್ಮವರೇ ಆಗಿರ್ತಾರೆ, ಬೇರೆಯವ್ರು ಆಗಿರಲ್ಲ. ಬೇರೆಯವರು ಅವ್ರ ವಿಷಯ ನಮಗೇನಕ್ಕೆ ಅಂದ್ಕೊಂಡು ಹೋಗ್ತಾರೆ, ಆದರೆ ನಮ್ಮವರೇ ನಮಗೆ ಕೆಲವೊಂದು ಟೈಮು ಕಾಲಿಳಿಯೋದು ಜಾಸ್ತಿ, ಹಾಗೆ ಹೀಗೆ ಅಂದ್ಕೊಂಡು. ಅವರಿಗೆಲ್ಲ ನಾನು ಹೇಳ್ತೀನಿ ಅಂತಂದರೆ, ನಿಮ್ಮ ಕೈ ಮಾಡೋದಕ್ಕಾಗ್ದಲೇ ಇರೋದನ್ನ ಬೇರೆ ಯಾರೊಬ್ಬರು ಮಾಡ್ತಾ ಇದ್ದಾರೆ ಅಂದರೆ ಖುಷಿ ಪಡಿ. ಏನಕ್ಕೆ ಅವ್ರು ಕಾಲು ಎಳಿತಾ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀರಾ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ನನ್ನ ಕಾಲು ಎಳೆಯೋರು ಸಹ ನೋಡ್ತಾ ಇರ್ತಾರೆ. ಅವ್ರು ಇದನ್ನು ನೋಡಿ ಅಂದ್ಕೊಂಡಿರ್ತಾರೆ ನಮಗೆ ಹೇಳ್ತಾ ಇದ್ದೀನಿ ಅಂತ. ಹಾಗೆ ಅದೇ ರೀತಿ ನನ್ನ ವಿಡಿಯೋನ ಇಷ್ಟಪಟ್ಟು ನೋಡೋರು ಸಹ ಇದ್ದಾರೆ. ನೋಡಿ ಅವರು ಸಹ ಈ ವಿಡಿಯೋನ ನೋಡ್ತಾ ಒಂದು ಸ್ಮೈಲ್ನ ಕೊಡ್ತಾ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡ್ತಾಳಂತೆ ಹಂಗಂತೆ ಹಿಂಗಂತೆ ಅಂತ ಆಡ್ಕೊಳ್ಳೋರ ಮಧ್ಯೆ ಕೆಲವೊಂದು ಇನ್ಸಿಡೆಂಟು ಸಹ ನನ್ನ ಲೈಫಲ್ಲಿ ಆಯಿತು. ಅದು ತುಂಬ ಅಂದರೆ ತುಂಬ ಈ ಪ್ರಪಂಚದಲ್ಲಿ ನನ್ನ ಶ್ರೇಯಸ್ಸನ್ನು, ನನ್ನ ಒಂದು ಏಳಿಗೆನ ಬಯಸ್ತಾ ಇದ್ದಿದ್ದು ಒಂದೇ ಒಂದು ಜೀವ ಅಂದರೆ ಅದು ನಮ್ಮ ತಂದೆ. ಅವರನ್ನು ನಾನು ಕಳ್ಕೊಂಡೆ. ಇಷ್ಟೆಲ್ಲ ಇರುವಾಗ ಬೇಕಾ ಬೇಡವಾ ವಿಡಿಯೋ ಮಾಡೋದು ಹಾಗೆ ಹೀಗೆ ಅಂತ ಅಂದ್ಕೊಂಡಿರುವಾಗ ಈ ಇನ್ಸಿಡೆಂಟ್ ಸಹ ನಡೆದೋಯ್ತು. ಇದರಿಂದ ನಾನು ಏನು ಮಾಡಬಾರ್ದು, ಏನು ಬೇಡ, ಯಾರು ಬೇಡ ಅನ್ನೋ ಒಂದು ಅಂದರೆ ನಮ್ಮ ತಂದೆ ಎಲ್ಲೋ ಇದ್ದಾರೆ ಅನ್ನೋ ಒಂದೇ ನಂಬಿಕೆಲೆ ಇನ್ನೂ ಇದುವರೆಗೂ ಇದ್ದೀನಿ. ಕೆಲವೊಂದು ಕ್ಷಣ ಅವರು ಆ ನೆನಪು ಬಂದುಬಿಟ್ರೆ ಸಾರಿ, ನಾನು ಏನು ಹೇಳಲ್ಲ ಅಂತೇಳಿ ಹೇಳೋದಕ್ಕೆ ಶುರು ಮಾಡಿದೆ. ಹೇಳಲ್ಲ, ಆದರೆ ನಾನೀಗ ಅದು ಬಂದ್ಬಿಡುತ್ತೆ. ಏನೇನೋ ಮಾತಾಡುವಾಗ ಅದು ತಾನಾಗೆ ಬಂದ್ಬಿಡುತ್ತೆ ಕೆಲವೊಂದು ವಿಷಯಗಳು. ಆದರೂ ಅದನ್ನೆಲ್ಲ ಬಿಟ್ಟು ಜೀವನದಲ್ಲಿ ಯಾವಾಗಲೂ ಇದ್ದಿದ್ದೆ. ಕಾಲೆಳೆಯೋರು ಇರ್ತಾರೆ, ಆಡ್ಕೊಳ್ಳೋರು ಇರ್ತಾರೆ. ನಮಗೆ ಆ ಥರ ಈ ಥರ ಅಥವಾ ಒಂದು ಒಳ್ಳೇದು ಆಗ್ತಾಯಿದೆ, ಏನೋ ಮಾಡ್ತಾಯಿದ್ದಾರೆ ಅಂದರೆ ಅದನ್ನು ಹೀಯಾಳಿಸೋರೇ ಇರ್ತಾರೆ. ಅಂಥವ್ರ ಮಧ್ಯೆ ನಾನು ಮತ್ತೆ ಅವ್ರುಗಳಿಗೆಲ್ಲ ಉತ್ತರ ಕೊಡಬೇಕು ಅಂತಲೇ ನಾನು ಮತ್ತೆ ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು, ಅದರಲ್ಲೂ ಇದೇ ಚಾನಲ್ನೇ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡು ಮತ್ತೆ ಶುರು ಮಾಡಿದ್ದೀನಿ. ಹಾಗೆ ನಮ್ಮ ತಂದೆನೂ ಸಹ ಅಷ್ಟೇ. ಯಾವಾಗಲೂ ನಾನು ಆ ಥರ ಇದ್ದದ್ದನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ. ಯಾವಾಗಲೂ ನಾನು ನಗ್ನಾಗಾಡ್ಕೊಂಡು ಖುಷಿಯಾಗಿರಬೇಕು ಅಂತಲೇ ಅವರು ಸಹ ಬಯಸ್ತಾ ಇದ್ದಿದ್ದು. ನನ್ನ ಇದುವರೆಗೂ ಏನೇನಾಗಿದೆಯೋ ಅದನ್ನೆಲ್ಲ ಬಿಟ್ಟು ಒಂದು ಹೊಸದಾಗಿ ನನ್ನೊಂದು ಹೊಸ ಒಂದು ಲೈಫ್ನ ಶುರು ಮಾಡಬೇಕು ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಮತ್ತೆ ನಾನು ಕಮ್ಬ್ಯಾಕ್ ಮಾಡ್ತಾಯಿದ್ದೀನಿ. ಮೊದಲು ಹೇಗಿದ್ನೋ ಅದೇ ರೀತಿ ಇರಬೇಕು. ಅವ್ರ ಬಗ್ಗೆ ಆಗಲಿ ಅವ್ರ ಬಗ್ಗೆ ಮಾತಾಡೋದು ಅದು ಏನೂ ಇಲ್ಲ. ನಾನಾಯಿತು, ನನ್ನ ಒಂದು ಲೈಫ್ ಆಯಿತು, ನನ್ನ ಮಕ್ಕಳಾಯಿತು, ನನ್ನ ಫ್ಯಾಮಿಲಿ ಆಯಿತು ಅಂತಲೇ ನಾನು ಇರ್ತೀನಿ. ಅದ್ರ ಮಧ್ಯೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಒಂದು ಇಷ್ಟಪಡ್ತೀನಿ. ನಾನು ಮೊದಲಿಂದನೂ ಅಷ್ಟೇ, ನಾನು ಹುಟ್ಟಿದಾಗಿಂದನೂ ಅಷ್ಟೇ. ನಾನು ಯಾವತ್ತೂ ನಮ್ಮ ತಂದೆ ತಾಯಿಗಳಿಗೆ ನಾನು ಹೊರೆ ಆಗಿರಲಿಲ್ಲ. ಯಾವಾಗಲೂ ನನಗೆ ಬುದ್ಧಿ ಬಂದಾಗಿಂದ ನಾನು ಏನಾದರೂ ಒಂದು ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. ಅದೇ ಥರನೇ ಈಗಲೂ ಸಹ ಇದ್ದೀನಿ. ಏಕೆಂದರೆ ನಾನು ಯಾವತ್ತೂ ನನಗೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಒಬ್ಬರ ಹತ್ರ ಈಗ ಅಪ್ಪ ಅಮ್ಮನ ಹತ್ರ ನಾವು ಅಷ್ಟೇ ಸುಮ್ಮನೆ ಇರಲಿಲ್ಲ. ಏನೋ ಒಂದು ಕೆಲಸ ಮಾಡ್ಕೊಂಡೇ ಬಂದೆ. ಈಗಲೂ ಸಹ ಮದುವೆ ಆದಮೇಲೂ ಸಹ ನನಗೆ ಏನೋ ಒಂದು ಬೇಕು, ನನ್ನ ಖರ್ಚಿಗೆ ಬೇಕು ಅಂತ ಹೇಳಿ ನಾನು ಕೇಳ್ದೋಳಲ್ಲ. ಏಕೆಂದರೆ ನಾನೇ ನನ್ನ ಸ್ವಂತ ನನ್ನ ಕಾಲ ಮೇಲೆ ನಿಂತ್ಕೊಂಡು ನನಗೆ ಬೇಕಾಗಿರೋ ವಸ್ತುನ ತೊಗೊಬೇಕು ಅಂದ್ಬಿಟ್ಟು ಇಷ್ಟಪಡೋ ಒಂದು ಗುಣ ನಂದು. ಹಾಗೆ ಅದ್ರ ಮಧ್ಯೆ ಇದೆಲ್ಲ ಬರುತ್ತೆ. ಏನು ಮಾಡೋಣ ಅಂತ ಇರುವಾಗ ನಾನೊಂದು ಟೈಲರಿಂಗು, ನಿಮಗೆ ಮೊದಲೇ ಆಲ್ರೆಡಿ ನನ್ನ ವೀಡಿಯೋಸ್ನ ನೋಡ್ತಿರೋರಿಗೆ ಗೊತ್ತಿರುತ್ತೆ, ನಾನು ಲೇಡೀಸ್ ಟೈಲರ್ ಅಂತ. ಜೊತೆಗೆ
ಈ ಯೂಟ್ಯೂಬ್ ಮಾಡಬೇಕು ಅನ್ನೋದು ಒಂದು ನನಗೆ ತುಂಬ ಆಸೆ ಇತ್ತು. ಯೂಟ್ಯೂಬ್ ಮಾಡೋದ್ರಿಂದ ಒಂದು ಈಗೇನು ಕೆಲವರು ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಅಂದರೆ ಏನೋ ದುಡ್ಡು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅನ್ಕೊಂತಾರೆ. ಅದು ಸುಳ್ಳು. ನನಗೆ ಏನಂದರೆ ನನ್ನ ಲೈಫ್‌ದು ಈಗ ಏನಾದರೂ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ಅದನ್ನೆಲ್ಲ ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ಯೂಟ್ಯೂಬ್ ಚಾನಲ್‌ಗೆ ಹಾಕಬೇಕು. ಅದ್ರ ಜೊತೆಗೆ ಆ ಒಂದು ವಿಡಿಯೋನ ನಾನು ಒಂದು 5 ನಿಮಿಷ ಮಾಡ್ತೀನೋ, 10 ನಿಮಿಷ ಮಾಡ್ತೀನೋ, ಕಾಲು ಗಂಟೆ ಮಾಡ್ತೀನೋ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೊಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ. ಹಾಗೆ ನಂದು ನೋಡಿ ಈಗ ಒಂದು 3, 4 ವರ್ಷದಿಂದ ಎಲ್ಲ ಮಾಡಿರೋ ವಿಡಿಯೋಸ್‌ನ ನೋಡ್ತಾ ಇದ್ರೆ ನಮಗೆ ಖುಷಿ ಆಗುತ್ತೆ. ಯಾಕೆಂದರೆ ಈಗ ಇವತ್ತು ಒಂದು ಫೋನ್ ತಗೊಂಡಿರ್ತೀನಿ, ಅದರಲ್ಲಿ ಎಲ್ಲ ನಮಗೆ ಬೇಕಾಗಿರೋ ಮೆಮೊರೀಸ್ ಇರುತ್ತೆ. ಫೋನ್ ಏನೋ ಆಗಿ ಕಳೆದೋಯ್ತು ಅಥವಾ ಹಾಳಾಯಿತು ಏನೋ ಆಯಿತು ಅಂದಾಗ ನಂದು ಯೂಟ್ಯೂಬ್ ಚಾನಲ್‌ನ ಹೊಡೆದ್ರೆ ನನ್ನ ವೀಡಿಯೋಸ್ ಎಲ್ಲ ಅದರಲ್ಲಿ ಸಿಗುತ್ತೆ. ಅದನ್ನ ನೋಡಿ ಖುಷಿ ಪಡೋದಾಗಿರ್ಬೋದು, ನನ್ನ ಲೈಫು ಯಾವ ಥರ ಹೆಂಗಿಂದ ಬಂತು, ಯಾವ ಥರ ಆಯಿತು, ಅಥವಾ ಮುಂದೆ ಯಾವಾಗಲೋ ಕೂತ್ಕೊಂಡು ನೋಡುವಾಗ ನಮಗೊಂದು ಖುಷಿ ಇರುತ್ತೆ. ಹಾಗಾಗಿ ನಾನು ಯೂಟ್ಯೂಬ್‌ನ ಶುರು ಮಾಡಿದೆ, ಮಾಡಬೇಕು ಅಂತಲೂ ಅಂದ್ಕೊಂಡು ಯೂಟ್ಯೂಬ್‌ನ ಶುರು ಮಾಡಿದೆ. ಈಗ ಮಧ್ಯದಲ್ಲಿ ನಿಲ್ಲಿಸಿದ್ದೆ, ಇನ್ಮೇಲೆ ಆ ಥರ ಮಾಡಲ್ಲ. ಮತ್ತೆ ನಾನು ಯೂಟ್ಯೂಬ್ ಚಾನಲ್‌ನ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೇ ಈ ವಿಡಿಯೋನ ಮಾಡಿದೆ. ಜೊತೆಗೆ ನಾನು ಕೆಲವೊಂದು ಈ ಗ್ಯಾಪಲ್ಲಿ ಅಂದರೆ ಈಗ ನಾನು ತುಂಬ ದಿನ ಆಯಿತು ವಿಡಿಯೋ ಮಾಡಿ ಅಂತ ಹೇಳಿದ್ರೆ, ಈ ಗ್ಯಾಪಲ್ಲಿ ಕೆಲವೊಂದು ಡಿಸಿಷನ್ಗಳನ್ನ ನಾನು ತೊಗೊಂಡಿದ್ದೀನಿ ನನ್ನ ಲೈಫಲ್ಲಿ. ಏನಾದರೂ ಮಾಡಬೇಕು. ಅದರಲ್ಲೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಪ್ರಾಣಿಗಳನ್ನ ಸಾಕೋದು ಅಂದರೆ. ನನಗೆ ಯಾಕೆ ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಅದೇ ಇದು. ನಾನು ಜಾಸ್ತಿ ಮನುಷ್ಯರ ಜೊತೆ ಬೆರ್ತಿದ್ದಕ್ಕಿಂತ ಪ್ರಾಣಿಗಳ ಜೊತೆನೇ ಬೆರ್ತಿದ್ದು ಜಾಸ್ತಿ. ನಾನಾಯಿತು ಅವಾಯಿತು. ಯಾಕೆಂದರೆ ನಮ್ಮ ಮನೇಲಿ ಹಸುಕರುಗಳು ತುಂಬ ಇದ್ವು. ನಾನು ಯಾವತ್ತೂ ಸಹ ಮನುಷ್ಯರ ಜೊತೆ ಬೆರ್ತಿದ್ದೆ ಕಡಿಮೆ, ಬರೀ ಪ್ರಾಣಿಗಳ ಜೊತೆನೇ ಬೆರ್ತಿದ್ದು. ಹಾಗಾಗಿ ನನಗೆ ಏನೋ ಒಂದು ಅಟ್ಯಾಚ್ಮೆಂಟು. ಎಲ್ಲಿಗೆ ಹೋದರೂ ನನ್ನ ಒಂದು ಏನೇ ಮಾಡಬೇಕು ಅಂತ ನನ್ನ ಥಿಂಕಿಂಗ್ ಹೋಗೋದೇ ಜಾಸ್ತಿ ಪ್ರಾಣಿಗಳ ಮೇಲೆ. ಅದನ್ನು ಸಾಕಬೇಕು, ಇದನ್ನು ಸಾಕಬೇಕು, ಹಸು, ಮೇಕೆ, ಕುರಿ ಏನೇನೋ ಈ ಥರನೇ ಬರುತ್ತೆ. ಅದಕ್ಕೆ ಹಸುಗಳನ್ನ ಸಾಕಬೇಕು ಅನ್ನೋದು ತುಂಬ ಅಂದರೆ ತುಂಬ ಆಸೆ ನನಗೆ. ಆದರೆ ಅದಕ್ಕಿನ್ನ ತುಂಬ ಟೈಮ್ ಇದೆ, ಈಗಲೇ ಆಗಲ್ಲ ಸದ್ಯಕ್ಕೆ. ಆದರೆ ಮುಂದೆ ಒಂದಿನ ಆಗೇ ಆಗುತ್ತೆ, ಅದು ಈಡೇರುತ್ತೆ ಅನ್ನೋದು ನನಗೆ ಗೊತ್ತಿದೆ. ಸದ್ಯಕ್ಕೆ ನಾನೊಂದು ಕೋಳಿ ಫಾರ್ಮ್ ಮಾಡಬೇಕು ಅಂತ ಹೇಳಿ ಆಸೆಪಟ್ಟು ಮಾಡಿದ್ದೀನಿ. ಅದು ನಾಟಿ ಕೋಳಿ ಫಾರ್ಮ್ ಮಾಡಿದ್ದೀನಿ. ಅದು ನಾನು ಮಾಡಿರೋದು ನಮ್ಮ ಊರಲ್ಲಿ, ಅಂದರೆ ನಾನಿರೋದು ಹಾಸನಲ್ಲಿ. ನಾನು ಶುರು ಮಾಡಿರೋದು ನಮ್ಮ ಅತ್ತೆ ಮನೆಗೆ, ಅಂದರೆ ಸಕಲೇಶ್ಪುರದಲ್ಲಿ. ಇಲ್ಲಿಂದ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತೀನಿ. ಹೇಗೆ ಅವುಗಳ ಜೊತೆ ಇಲ್ಲಿಂದ ಹೋಗಲ್ಲಿ ಮಾಡೋದು ಸ್ವಲ್ಪ ರಿಸ್ಕೇನೆ. ಆದರೂ ಪರವಾಗಿಲ್ಲ, ಎಷ್ಟೇ ರಿಸ್ಕ್ ತೊಗೊಂಡ್ರು ಅಲ್ಲೋಗಿ ಅವ್ರುಗಳು ಫಾರ್ಮಿಗೆ ಹೋಗ್ಬಿಟ್ಟು ನಾನು ಕೂತ್ಕೊಂಡು 5 ನಿಮಿಷ 10 ನಿಮಿಷ ಅಲ್ಲಿ ಕೂತ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡಿದಾಗ ನನಗೆ ರಿಲ್ಯಾಕ್ಸ್ ಅನಿಸುತ್ತೆ. ನಾನು ಅದು ಒಳಗಡೆ ಹೋದಾಗ ಅವು ನನಗೆ ಕೊಡೋ ಒಂದು ರೆಸ್ಪಾನ್ಸು ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ. ನಿಜ ಹೇಳ್ಬೇಕಂದ್ರೆ ಜಾಸ್ತಿ ಮನುಷ್ಯಗಿಂತ ಪ್ರಾಣಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ನಮ್ಮ ಮೈಂಡು ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಹಂಗಂತ ಈ ಮನುಷ್ಯರು ಕೆಟ್ಟವ್ರಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಕೆಟ್ಟವರಾಗಿರಲ್ಲ, ಹಂಗಂತ ಎಲ್ಲರೂ ಒಳ್ಳೆಯವರಾಗಿರಲ್ಲ. ಒಂದೊಂದು ಸಂದರ್ಭ ಅವರಿಗೆ ಕೆಟ್ಟವ್ರನ್ನಾಗಿ ಮಾಡುತ್ತೆ. ಹಾಗಾಗಿ ನಾನು ಎಲ್ಲ ಬಿಟ್ಟು ಜೊತೆಗೆ ಈ ಕೋಳಿ ಫಾರ್ಮ್ನ ಮಾಡಬೇಕು ಅಂತ ಹೇಳಿ ಮಾಡಿದ್ದೀನಿ. ಶುರು ಮಾಡಿ ತುಂಬ ದಿನ ಆಗ್ತಾ ಬಂತು, ಆಲ್ರೆಡಿ ಒಂದು 20 ಡೇಸ್ ಆಗ್ತಾ ಬಂತು. ನಾನು ಯಾವುದೂ ವಿಡಿಯೋ ಮಾಡೋದು ಬೇಡ ಹಾಗೆ ಹೀಗೆ ಅಂದ್ಕೊಂಡೇ ಇದ್ದೆ. ಅದು ಮತ್ತು ಅದರಲ್ಲೂ ಒಂದು ಸ್ವಲ್ಪ ಕನ್ಫ್ಯೂಸು ಇತ್ತು. ಏಕೆಂದರೆ ಮಾಡಿದ್ರೂ ನಾನು ಹೊಸ ಚಾನಲ್ನ ಮಾಡಬೇಕು, ಯಾರಿಗೂ ಸಹ ಯಾರಿಗಂದರೆ ಯಾರಿಗೂ ಹೇಳ್ಬಾರ್ದು ನನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಮೇಯ್ನು ಫ್ಯಾಮಿಲಿ ಮೆಂಬರ್ಸಿಗೆ. ಏಕೆಂದರೆ ಹೇಳಿದ್ನಲ್ಲ ಆಗ್ಲೇ, ಎಲ್ಲೋ ಹೋಗ್ತಾ ಇರ್ತೀನಿ, ಅಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಏನೋ ಒಂದು ವೀಡಿಯೋ ಮಾಡ್ತಾರೆ, ಯೂಟ್ಯೂಬ್ಗೆ ಹಾಕೋದಕ್ಕೆ ಅಂತ ಕಾಲು ಎಳೆಯೋರು ಜಾಸ್ತಿ ಇರ್ತಾರೆ. ಆಮೇಲೆ ಮತ್ತು ನಾವು ಕೆಲವೊಂದು ವಿಷಯಗಳನ್ನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರ್ತೀವಿ, ಅದನ್ನು ಒಬ್ಬರ ಹತ್ರ ಹೇಳ್ಕೊಂಡು ಆಡ್ಕೊಳ್ಳೋರು ಇರ್ತಾರೆ. ಅಲ್ಲ ಇದ್ದಾರೆ. ಏಕೆಂದರೆ ನಾನೇ ಕೇಳಿದ್ದೀನಿ. ಎಲ್ಲಾದರೂ ಹೋದಾಗ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮಾತಾಡಿರೋದು ಹಂಗಂತ ಎಲ್ಲರೂ ಮಾತಾಡಿಲ್ಲ, ತುಂಬ ಖುಷಿಪಟ್ಟಿರೋರು ಇದ್ದಾರೆ. ಮಾಡ್ತಾ ಇದೆಯಾ, ಚೆನ್ನಾಗಿ ಬರ್ತಾಯಿದೆ ವಿಡಿಯೋ, ನಾನು ನೋಡ್ತೀನಿ, ಚೆನ್ನಾಗಿ ಮಾತಾಡ್ತೀಯಾ, ಚೆನ್ನಾಗಿದೆ ಅಂತ ಹೇಳ್ಕೊಂಡು ಖುಷಿಪಟ್ಟಿರೋರು ಇದ್ದಾರೆ. ಅದನ್ನೆಲ್ಲ ಬಿಡಿ, ಏಕೆಂದರೆ ಎಲ್ಲನೂ ಹೇಳೋದಕ್ಕೆ ಹೋದರೆ ಎಲ್ಲೆಲ್ಲಿಗೋ ಹೋಗ್ಬಿಡುತ್ತೆ ವಿಷಯ. ಹೋಗಿರೋರು ಅಥವಾ ಹೋಗಿದ್ದು ಹಿಂದೆ ಏನಾಗಿದೆಯೋ ಅದನ್ನು ಯಾವುದೂ ಸಹ ನಾವು ವಾಪಸ್ ತರೋದಕ್ಕಾಗಲ್ಲ. ಇನ್ನು ಮುಂದೆ ಇರೋವಷ್ಟು ದಿನ ಆರಾಮಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಂಡು ನಾನು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ ಆಗಲೇ, ನಾನು ಕೋಳಿ ಫಾರ್ಮ್ನ ಶುರು ಮಾಡಿದ್ದೀನಿ ಅಂತ. ಅದ್ರದ್ದು ವೀಡಿಯೋನ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡಿ. ಅದರಲ್ಲಿ ನಾನು ಕೋಳಿಗಳಿಗೆ ನಾನು ಯಾವ್ಯಾವ ರೀತಿ ಫುಡ್ ಹಾಕ್ತೀನಿ, ಅವುಗಳು ಬೆಳವಣಿಗೆ ಯಾವ ಥರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇನ್ಮೇಲಿಂದ. ಜೊತೆಗೆ ನಾನು ಟೈಲರು ಅನ್ನೋದು ಸಹ ಗೊತ್ತಿದೆ, ನಾನು ಟೈಲರಿಂಗ್ ಟಿಪ್ಸ್ನ ಸಹ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಎಷ್ಟೋ ಜನಕ್ಕೆ ಅಡುಗೆ ಮಾಡೋದ್ರಲ್ಲಿ ಅಥವಾ ಹೊರಗಡೆ ಈಗ ಟೂರು, ಈ ಜರ್ನಿ ವೀಡಿಯೋಸ್ಗಳು, ಅಡುಗೆ ವೀಡಿಯೋಸ್ಗಳು ಅದನ್ನೇ ಮಾಡ್ತಿರ್ತಾರೆ, ಅವ್ರು ಅದರಲ್ಲೇ ಎಕ್ಸ್ಪರ್ಟ್ ಆಗಿರ್ತಾರೆ. ನಾನು ಆ ಥರ ಯಾವುದೂ ಇಲ್ಲ, ಯಾಕೆಂದರೆ ನಾನು ಹೊರಗಡೆ ಹೋಗೋದೇ ಕಡಿಮೆ. ನಾನು ಯಾವಾಗಲೂ ಮನೇಲೇ ಇರಬೇಕು, ಆ ಥರನೇ ಇಷ್ಟಪಡೋಳು, ಹೊರಗಡೆ ಎಲ್ಲೂ ಹೋಗೋದಿಲ್ಲ. ಮತ್ತು ಅಡುಗೆ ವಿಷಯಕ್ಕೆ ಬಂದರೆ ನಾನು ಎಲ್ಲನೂ ಸುಮ್ಮನೆ ಅಂದರೆ ಅಡುಗೆ ವಿಷಯಕ್ಕೆ ಬಂದರೆ ನಾನು ಎಲ್ಲ ಥರದ್ದು ಅಡುಗೆ ನಾನೇನು ಮಾಡೋದಕ್ಕೆ ಹೋಗಲ್ಲ. ನನಗಿರೋ ಟೈಮಲ್ಲಿ ನನಗೆ ಏನಾಗುತ್ತೋ ಮನೇಲಿ ಏನಿದೆಯೋ ಆ ಥರ ಅಡುಗೆಗಳನ್ನೇ ನಾನು ಮಾಡೋದು. ಹಾಗಾಗಿ ನಾನು ಕೆಲವೊಂದು ಏನಾದರೂ ಅಪರೂಪಕ್ಕೆ ಯಾವುದಾದ್ರೂ ಅಡುಗೆ ಮಾಡಿದ್ರೆ ಅದ್ರದ್ದು ವೀಡಿಯೋಸು, ಅಥವಾ ಎಲ್ಲಾದರೂ ಹೊರಗಡೆ ಹೋದರೆ ಅಪರೂಪಕ್ಕೆ
ಅಪರೂಪಕ್ಕೆ ನಾನು ಹೋಗೋದು ಹೊರಗಡೆ, ಯಾವಾಗಲೂ ಹೋಗೋದಕ್ಕೆ ಇಷ್ಟನೇ ಪಡಲ್ಲ. ಹೋದರೆ ಅಪರೂಪಕ್ಕೆ ಎಲ್ಲಿಗಾದ್ರೂ ಹೋದರೆ ಅದ್ರದ್ದು ವೀಡಿಯೋಸು, ಜೊತೆಗೆ ನನ್ನ ಟೈಲರಿಂಗು ವೀಡಿಯೋಸು, ಹಾಗೆ ನನ್ನ ಹೇಳಿದ್ನಲ್ಲ ನಂದು ಕೋಳಿ ಫಾರ್ಮ್ ಶುರು ಮಾಡಿದ್ದೀನಿ ಅಂತ, ಅದ್ರ ಬಗ್ಗೆ ವೀಡಿಯೋಸ್ನ ನಾನು ಇನ್ಮೇಲಿಂದ ಮಾಡ್ತಾ ಹೋಗ್ತೀನಿ ಅಂತ ಈ ವಿಡಿಯೋದ ಮೂಲಕ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ನ ಯಾರಾದರೂ ಫಸ್ಟ್ ಟೈಮು ನೋಡ್ತಾ ಇದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅಂತ ಕೇಳ್ತಾ, ನಾನು ಮೊದಲೇ ಹೇಳಿದ್ನಲ್ಲ ಕೋಳಿ ಫಾರ್ಮ್ನ ಶುರು ಮಾಡಿದ್ದೀನಿ ಅಂತ, ಆ ವಿಡಿಯೋನ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಎಲ್ರಿಗೂ ನೋಡಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಕೋಳಿ ಫಾರ್ಮ್ ವಿಡಿಯೋನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವಿವತ್ತು ಊರಿಗೆ ಬಂದ್ವಿ. ನಮ್ಮ ಕೋಳಿ ಮರಿಗಳಿಗೆ ಏನೇನು ಬೇಕು ಅದನ್ನೆಲ್ಲ ತಗೊಂಡು. ಏನೋ ಹಂಡಿ, ಈಗ ಚಳಿಗಾಲ ಶುರುವಾಗಿರೋದ್ರಿಂದ ನಮ್ಮ ಕೋಳಿ ಮರಿಗಳಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂತೇಳಿ ನಾನು ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಕಷಾಯ ಮಾಡ್ತಾಯಿದ್ದೀನಿ. ಈ ಕಷಾಯಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಾಗೆ ತುಳಸಿ, ಸ್ವಲ್ಪ ಲವಂಗ ಮತ್ತು ಅರಿಶಿನದ ಬೋಟನ್ನ ನಾನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಒಲೆಯಲ್ಲೇ ಕುದಿಸ್ಬೇಕು ಅಂತೇಳಿ ನಾನು ಒಲೆಯಲ್ಲೇ ಕುದಿಸ್ತಾ ಇದ್ದೀನಿ. ಜೊತೆಗೆ ನಾನಿವತ್ತು ಸೊಪ್ಪನ್ನ ತೊಗೊಂಬಂದಿದ್ದೆ. ಇವತ್ತು ಸ್ವಲ್ಪ ಸೊಪ್ಪನ್ನ ಹಾಕೋಣ ಅಂಥೇಳಿ. ಒನ್ ಟೈಮು ನಾನು ಗ್ರೀನ್ ಫುಡ್ನ ಕೊಡ್ತೀನಿ. ಹಾಗಾಗಿ ಇವತ್ತು ನಾನು ಸೊಪ್ಪನ್ನ ತೊಗೊಂಬಂದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ಎಲೆಗಳು ಇದು ಕೋಸಿನ ಎಲೆ ಆಗಿರೋದ್ರಿಂದ ತುಂಬ ದೊಡ್ಡದಾಗಿರುತ್ತೆ ಎಲೆ, ಹಾಗಾಗಿ ಇನ್ನು ಮರಿಗಳಾಗಿರೋದ್ರಿಂದ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಕೊಡೋಣ ಅಂಥೇಳಿ ರೆಡಿ ಮಾಡಿದ್ದೀನಿ. ಹ್ಯಾಂಡಿ ಜಾಗ ಬಿಡು. ಇದು ನಮ್ಮದು ಹಳೆ ಮನೆ, ಜೊತೆಗೆ ಸ್ಟೋರ್ ರೂಮು ಸಹ ಇದ್ದೇನೆ. ಇದರಲ್ಲೇ ಎಲ್ಲ ಏನೇನು ಬೇಕು ನಮ್ಮ ಕೋಳಿಗಳಿಗೆ ಏನೇನು ಬೇಕೋ ಎಲ್ಲ ಫುಡ್ಡನ್ನು ಸಹ ನಾನು ಇದರಲ್ಲೇ ಇಟ್ಟಿದ್ದೀನಿ. ಮೊದಲೇ ಸ್ಟಾಕ್ ಮಾಡಿಬಿಟ್ಟಿಟ್ಟಿದ್ದೀನಿ. ರಾಗಿ, ಜೋಳ, ಅಕ್ಕಿ, ಹೀಗೆ ಏನೇನು ಬೇಕೋ ಅದನ್ನೆಲ್ಲ ಇದರಲ್ಲೇ ಮೊದಲೇ ಸ್ಟೋರ್ ಮಾಡಿಬಿಟ್ಟಿಟ್ಟಿರ್ತೀನಿ. ಏಕೆಂದರೆ ನಾವು ಊರಿಗೆ ಬರುವಾಗ ಯಾವಾಗ ಬರ್ತೀವೋ ಆವಾಗ ಎಷ್ಟಾಗುತ್ತೋ ಅಷ್ಟು ತೊಗೊಂಬಂದು ಇಲ್ಲಿ ಇಟ್ಬಿಡ್ತೀವಿ. ಇದೆಲ್ಲ ಕಾಫಿ ಬೇಳೆನ ಒಣಗಿಸಿ ಪ್ಯಾಕ್ ಮಾಡಿಬಿಟ್ಟಿಟ್ಟಿದ್ದಾರೆ. ಆಂಡಿ, ನೀನು ಬರಲ್ವಾ ಒಳಗೆ? ಅಲ್ಲೇ ಇರ್ತೀಯಾ? ಬಾ ಕೋಳಿಗೆ ಫುಡ್ ಹಾಕ್ಬಿಟ್ಟು ಬರೋಣ. ನೋಡೋಣ ತಿಂತವಾ ಇಲ್ವಾ ಅಂತ. ಇದೆಲ್ಲ ಭತ್ತದೊಟ್ಟು ಚೇಂಜ್ ಮಾಡೋದಕ್ಕೆ ಅಂತೇಳಿ ತಂದಿದ್ದೀನಿ. ನೋಡಿ, ಒಂದು ಇನ್ನೂ ಆಚೆ ಇದೆ. ಇವತ್ತಿನ್ನ ಒಂದು 4-5 ಚೀಲ ತೊಗೊಂಬಂದಿದ್ದೀವಿ. ಇಲ್ಲಿ ಈಗ ಅರ್ಧ ಚೀಲ ಖಾಲಿಯಾಗಿದೆ ಅವತ್ತಿಂದ ಇವತ್ತಿಗೆ. ಬನ್ನಿ ತೋರಿಸ್ತೀನಿ. ನೋಡಿ ಬಾ. ನೋಡಿ ಎಲ್ಲ ಹೆಂಗೆ ಕಿತ್ತಾಡ್ಕೊಂಡು ತಿಂತಾ ಇದ್ದಾವೆ. ಒನ್ ಟೈಮು ಈ ಥರ ನಾನು ಗ್ರೀನ್ ಫುಡ್ನ ಕೊಡ್ತೀನಿ, ಈ ಥರ ಸೊಪ್ಪು, ಈ ಥರ ಏನಾದರೂ. ಇಲ್ಲೇ ನಮ್ಮ ತೋಟದಲ್ಲೇ ಸಿಗೋ ಕೆಲವೊಂದು ಸೊಪ್ಪನ್ನ ಕೊಡ್ತೀನಿ ಒಂದೊಂದು ಟೈಮು. ಇವತ್ತು ಕೋಸಿಂದು ಎಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ನೋಡಿ ಹೆಂಗೆ ಕಿತ್ತಾಡ್ಕೊಂಡು ತಿಂತಿದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಇಲ್ಲಿ ಸೊಪ್ಪು ಹಾಕಿದ್ದೀವಿ ಅಂತಲೇ ಅನಿಸಲ್ಲ, ಎಲ್ಲ ಖಾಲಿ ಮಾಡಿಬಿಡ್ತವೆ. ಅಲ್ಲಿ ನೋಡಿ ನಮ್ಮ ಆ್ಯಂಡಿ ನೋಡಿ, ಅದ್ರ ಕೆಳಗಡೆ 2-3 ಕೋಳಿ ಮರಿಗಳಿದ್ದಾವೆ. ಅದಕ್ಕೆ ಸ್ಮೆಲ್ ಮಾಡ್ತಾ ಇದ್ದಾನೆ ಬರಲಿ ಅಂತ. ನೋಡಿ ಹೀಗಿದೆ ನಮ್ಮದು ಕೋಳಿ ಶೆಡ್ಡು. ಏನು ಮಾಡ್ತಾಯಿದ್ದೆ ಅಲ್ಲಿ ಹೋಗಿ ಸುಸು ಮಾಡೋಕೆ ಕೊಡೋಗೈತೆ. ನೋಡಿ ತಿಂತವ ಅಂತಳ, ಖಾಲಿ ಮಾಡ್ತಿದ್ದಾವೆ. ಇಲ್ಲ, ಫಸ್ಟ್ ಇದೆಲ್ಲ ತಿಂದು ಖಾಲಿ ಮಾಡಬೇಕು. ಇದೆಲ್ಲ ತಿಂದ್ಮೇಲೆ ಕ್ಲೀನ್ ಮಾಡಬೇಕು. ನೀರೆಲ್ಲ ಗಲೀಜು ಮಾಡ್ಕೊಂಡಿದ್ದಾವೆ, ನೀರೆಲ್ಲ ಚೇಂಜ್ ಮಾಡಬೇಕು. ನೀರೇ ಇಲ್ಲ ಇದರಲ್ಲಿ, ಖಾಲಿನೇ ಆಗಿದೆ. ಇವೊಂದು ಸ್ವಲ್ಪ ಅಲ್ಲಿ ತಿನ್ನಲ್ಲ, ಇಲ್ಲಿಗೆ ಓಡಿ ಬರ್ತವೆ ಎತ್ಕೊಂಡು. ಕಿತ್ತಾಡ್ತಾ ಇರೋದು ನೋಡಿ. ಈ ಕಡೆನಾ
ಎತ್ತಕ್ಕಾಗಲ್ಲ, ತೂಕ ಇದೆ. ನೈಟ್ ಹೊತ್ತೆಲ್ಲ ಇದ್ರೊಳಗಡೆ ಇರ್ತವೆ. ಇನ್ನು ಚಿಕ್ಕ ಮರಿ ಆಗಿರೋದ್ರಿಂದ ಇದ್ರೊಳಗಡೆ ಬಿಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡವಾದ್ಮೇಲೆ ಆಚೆ ಫ್ರೀ ಆಗಿರ್ತವೆ, ಅವೇ ಬಂದ್ಬಿಡ್ತವೆ ಕತ್ಲಾಗಿದ ತಕ್ಷಣ ಇದ್ರೊಳಗೆ. ಇದು ನೋಡಿ, ಇದು ಒಂದು 15 ದಿನಕ್ಕೊಂದ್ಸಲ ಚೇಂಜ್ ಮಾಡಬೇಕು, ಇಲ್ಲಾಂದರೆ ವಾರಕ್ಕೊಂದ್ಸಲ ಚೇಂಜ್ ಮಾಡಬೇಕು. ಇದೊಂದು ಗ್ಯಾಂಗು ಅಲ್ಲೇ ತಿನ್ನೋದು ಬಿಟ್ಟು ಇಲ್ಲಿಗೆ ಎತ್ಕೊಂಡು ಓಡ್ ಬರೋದು ಬೇರೆ. ಪ್ಯೂರ್ ನಾಟಿ ಕೋಳಿ ಮರಿಗಳು ಅಂತ ಹೇಳಿ ತಂದು ಸಾಕ್ತಾ ಇದ್ದೀವಿ. ಆದರೆ ಇದ್ರಲ್ಲಿ ಕೆಲವೊಂದೆರಡು ಮಿಕ್ಸ್ ಇದೆ ಅಂತಿದ್ದಾರೆ, ನಮ್ಗೆ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ದೊಡ್ಡವಾದ್ಮೇಲೆ ಗೊತ್ತಾಗುತ್ತೆ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸಣ್ಣ ಮರಿ ನಾವು ತಂದಾಗ ಈಗಾಗಲೇ ತಂದು 15 ದಿನ ಆಗ್ತಾ ಬಂತು, ಸ್ವಲ್ಪ ದೊಡ್ಡವಾಗಿದ್ದಾವೆ ಈಗ. ಬಾ, ವಿಡಿಯೋ ಮಾಡ್ತೀನಿ ಬಾ ನಿಂದ. ಇಲ್ಲಿ ಹಾಯ್ ಏನು, ಹಾಯ್ ಹಾಯ್ ಏನು. ಕೆರ್ಕೊಂಡು ತಿನ್ನೋ ಬುದ್ಧಿ ಬಿಡಲ್ಲ. ನನಗೆ ಇದಕ್ಕೆಲ್ಲ ನೀರೆಲ್ಲ ಚೇಂಜ್ ಮಾಡಿ ಅವೆಲ್ಲ ತೊಳೆದಿಟ್ಟು ನೀರು ಹಾಕ್ತೀನಿ. ಖಾಲಿ ಮಾಡಿ ಆಮೇಲೆ ಬರ್ತೀನಿ. ಎಲ್ಲ ನಿಮ್ಮವು ನೀರಿಂದು ಬಟ್ಲುಗಳೆಲ್ಲ ತೊಳೆದಿಟ್ಟು ಇನ್ನೂ ಬೇರೆ ಬೇರೆ ಸೊಪ್ಪೆಲ್ಲ ಮಿಕ್ಸ್ ಹಾಕಿ ಕೊಡಬೇಕು. ಇಷ್ಟಪಟ್ಟು ತಿಂತವೆ. ಹ್ಯಾಂಡಿಗೆ ಎದ್ರಲ್ಲ, ಇವಾಗ ರೂಢಿ ಆಗಿಬಿಟ್ಟಿದೆ. ಡೈಲಿ ಬರುತ್ತಲ್ಲ ಅದು ಹ್ಯಾಂಡಿ. ಎಲ್ಲಿ ಮಚ್ಚೆ ಎಲ್ಲಿದೆ? ಅಲ್ಲಿದೆ, ಅದಕ್ಕೆ ಮಚ್ಚೆ ಅಂತ ಹೆಸರು. ಮೋಹಿ ಇಟ್ಟಿರೋದು ಆ ವೈಟ್ ಕೋಳಿ, ಫುಲ್ ವೈಟ್ ಇದೆ, ಸ್ವಲ್ಪ ಮಾತ್ರ ಕಪ್ಪು ಚಿಕ್ಕಿದೆ, ಅದಕ್ಕೆ ಮಚ್ಚೆ. ಯಾವುದು ಇಲ್ಲಿರೋದ? ಅದೇ ಕೆಲವೊಂದು ಮಿಕ್ಸ್ ಇದಾವಂತೆ, ಗೊತ್ತಾಗಲ್ಲ. ಸಣ್ಣ ಮರಿನಲ್ಲಿ ತಂದಾಗ ಎಷ್ಟು ಸಣ್ಣ ಮರಿ ಎಲ್ಲ ಒಂದೇ ಥರ ಕಾಣಿಸ್ತಿದ್ವು, ಬೆಳೀತಾ ಬೆಳೀತಾ ಚೇಂಜ್ ಆಗಿದ್ದಾವೆ. ಹ್ಯಾಂಡಿ, ನಿಂದೇನು ಕೆಲಸ ಇಲ್ಲಿ? ಯಾಕೆ ಬಂದೆ? ದಿನ ಆಗಿರಂಗಿಲ್ಲ, ಇಷ್ಟು ಬೇಗ ಗಲೀಜು ಮಾಡ್ಕೊಂಡಿದ್ದಾವೆ. ಇದನ್ನೆಲ್ಲ ತೊಳೆದು ನಾನು ಕಷಾಯ ಮಾಡಿರೋ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಇಡ್ತೀನಿ ಇವತ್ತು. ಏಯ್ ಬಾ ಹ್ಯಾಂಡಿ. ಹೌದು, 2 ದಿನ ಆಗ್ತಾ ಬಂತು, ಆದರೂ ಒಂದಿನಕ್ಕೂ ಗಲೀಜು ಮಾಡ್ಕೊತವೆ. ಏಯ್ ಬಾ 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 ಬಾ. ನಾನು ಕರೆದಿದ್ದು ಸುಮ್ಮನೆ ಒಳಗೆ ಹೋಗ್ತೀರಾ ಅಂತ. ಹೋಗಿ ತಿನ್ನೋಗಿ. ಕಷಾಯ ರೆಡಿಯಾಗಿದೆ. ಚೆನ್ನಾಗಿ ಕುದಿಸಿದ್ದೆ. 3/4% ನೀರನ್ನ ಹಾಕಿದ್ದೆ, ಈಗ 1/2% ನೀರಾಗಿದೆ. ಚೆನ್ನಾಗಿ ಕುದ್ದಿದೆ. ಈ ಥರ ನಾವು ಒಂದು 15 ಡೇಸ್ಗೊಂದ್ಸಲನಾದರೂ ಕೊಡ್ತಾಯಿದ್ರೆ ಕೋಳಿ ಮರಿಗಳ ಆರೋಗ್ಯ ಚೆನ್ನಾಗಿರುತ್ತೆ. ಈ ಚಳಿಗಾಲ ಆಗಿರೋದ್ರಿಂದ ಬೇಗ ಆರೋಗ್ಯ ಕೆಡುತ್ತೆ. ಹಾಗಾಗಿ 15 ಡೇಸ್ಗೊಂದ್ಸಲನಾದರೂ ಈ ಥರ ಮಾಡಿಕೊಡೋದ್ರಿಂದ ಅವು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳವಣಿಗೆ ಸಹ ತುಂಬ ಚೆನ್ನಾಗಾಗುತ್ತೆ. ಮೊಳಕೆ ಬಂದಿರೋದಾಗಿ ಏನಾದರೂ ಚೆನ್ನಾಗಿ ತಿಂತವೆ ಅಂತೇಳಿ ಮೊಳಕೆ ಕಟ್ಟೋದಕ್ಕೆ ಅಂತೇಳಿ ಹಾಕಿದ್ದೀನಿ. ಗೋಣಿ ಚೀಲದ ಮೇಲೆ ಹಾಕಿರೋದು, ಚೆನ್ನಾಗಿ ಮೊಳಕೆ ಬರುತ್ತೆ. ಇದು ಒಂದು 5 ಡೇಸ್ ಆಗಬೇಕು, ಒಂದು 5 ದಿನ ಆದರೂ ಟೈಮ್ ತೊಗೊಳುತ್ತೆ ಇದು ಮೊಳಕೆ ಬರುತ್ತೆ. ಸ್ವಲ್ಪ ನೀರನ್ನ ಚಿಮ್ಕಿಸ್ತಾ ಇದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಮೊಳಕೆ ಕಟ್ಟಿದ್ದು ಫುಡ್ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತವೆ ನಮ್ಮ ಕೋಳಿಗಳು. ಹಾಗೆ ಇಲ್ಲಿ ತರಕಾರಿ ಕಟ್ ಮಾಡಿದ್ದು, ಮನೆಗೆ ಉಪಯೋಗಿಸಿ ತರಕಾರಿ ಕಟ್ ಮಾಡಿದ್ದು ಸಿಪ್ಪೆ ಇದೆಲ್ಲ ತೊಗೊಂಬಂದಿಟ್ಟಿದ್ದೀನಿ. ನಾನು ತೊಳೆದ್ಬಿಟ್ಟಿದ್ದೀನಿ. ಹಾಗೆ ಹಾಕ್ಬಾರ್ದಂತ, ಇನ್ನು ಮರಿಗಳಾಗಿರೋದ್ರಿಂದ ಹಂಗೆ ಹಾಕ್ಬಾರ್ದು ಅಂತ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ಆಮೇಲೆ ಹಾಕ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು. ಈಗ ಸೊಪ್ಪೆಲ್ಲ ಹಾಕಿದ್ದೀನಲ್ಲ, ಹಂಗಾಗಿ ಇದನ್ನು ಹಾಕಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ. ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನೀರು. ಇದೇ ನಮ್ಮೂರು ಹಳ್ಳಿ. ಎಲ್ಲ ಕಾಫಿ ಒಣಗಾಕಿದ್ವಿ. ಅಲ್ಲಿ ಕಾಫಿ ಬೇಳೆ ಮಾಡಿಸಿರೋದು. ಇದನ್ನು ಕಾಫಿ, ಇದು ಹಣ್ಣು, ತೋಟ. ನೋಡಿ ಅಲ್ಲಿ ಕಾಣಿಸುತ್ತಲ್ಲ ಗ್ರೀನ್, ಅದು ನಮ್ಮದು ಕೋಳಿ ಶೆಡ್ಡು. ಈ ಕಡೆಯಿಂದ ಡೋರ್ ಇದೆ, ಆದರೆ ನಾವು ಹೋಗಲ್ಲ. ಡೋರ್ ತೆಗಿತಿದ್ದಂಗೆ ಹಾರ್ಕೊಂಡು ಬಂದುಬಿಡ್ತವೆ ಆಚೆ. ಹಾಗಾಗಿ ನಾವು ಹಳೆ ಮನೆ ಹಿಂದೆಗಡೆ ಬಾಗಿಲಿದೆಯಲ್ಲ, ಆ ಬಾಗಿಲಿಂದ ಒಳಗೆ ಹೋಗ್ತೀವಿ.
ನೋಡಿ ಇದೇ ಡೋರು. ಇದು ನಮ್ಮದು ತೋಟ. ಇದು ಮೇನ್ ಡೋರು ನಮ್ಮದು ಶೆಡ್ ಇದು. ಆದರೆ ಇದನ್ನು ತೆಗಿಯಲ್ಲ, ಈ ಥರ ಮಾಡಿರೋದು ಶೆಡ್ನ. ಸೌಂಡ್ ಬರ್ತಾ ಇದೆಯಾ ಕುಯ್ ಕುಯ್ ಅಂತ? ಏನು ಮಾಡ್ತಾ ಇದ್ದೀರಾ? ಇಲ್ಲಿ ಏಯ್ ಎಲ್ಲೋಗಿದ್ದೆ ನೀನು? ನೋಡು ಯಾರು ಬಂದಿದ್ದಾರೆ ನೋಡಲಿ. ಬೀನ್ಸ್ ಬಿಟ್ಟಿತ್ತು. ಓ ಇದೆಯಲ್ಲ ಬೀನ್ಸು. ಬೀನ್ಸ್ ಗಿಡಗಳು ಎಲ್ಲ ನಮ್ಮ ಅತ್ತೆ ಹಾಕೊಂಡಿದ್ದಾರೆ. ಮನೆಗೆ ಆಗುತ್ತೆ ಅಂತ ತರಕಾರಿ. ಈಗ ಅಲ್ಲಿ ಮೂಲಂಗಿ ಮೆಂತ್ಯ ಎಲ್ಲ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ. ಇದೆಲ್ಲ ಕಾಣಿಸ್ತಿಲ್ಲ ಇನ್ನು ಸಸಿನ, ಚಿಕ್ಕ ಸಸಿ. ಇದು ನೋಡಿ ಮೆಂತ್ಯ ಎಲ್ಲ ಚೆಲ್ಲಿದ್ದಾರೆ ಇಲ್ಲಿ. ಟೊಮೊಟೊ ಗಿಡಗಳು. ಇಲ್ಲಿ ಸಾಂಬಾರ್ ಬೀಜ ಹಾಕಿರೋದು, ಕೊತ್ತಂಬರಿ. ಕಳ್ಳ ನೀನು ಏನ್ ತಗೊಂಡೋಗ್ತಾ ಇದ್ಯಾ? ಕಷಾಯದ ನೀರು ಇಡೋದಕ್ಕಿಂತ ಮುಂಚೆ ಇಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಗುಡಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿ 2 ಡೇಸ್ಗೆ ಒಂದ್ಸಲನಾದರೂ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ. ಏಕೆಂದರೆ ತುಂಬ ದಿನ ಬಿಟ್ಟರೆ ಗಲೀಜಾದರೆ ಅವುಗಳಿಗೂ ಕಾಯಿಲೆ ಬರುತ್ತೆ. ಹಾಗಾಗಿ ಆದಷ್ಟು ಕ್ಲೀನ್ ಮಾಡ್ಕೊತಾ ಇರಬೇಕು. ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲ ಎದ್ರುಕೊಂಡ್ಬಿಟ್ಟಿದ್ರು ಸೌಂಡಿಗೆ. ಎಲ್ಲ ಎದ್ರುಕೊಂಡು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾವೆ ಫುಡ್ಡು ತಿಂದಲೆ. ನೋಡಾ ಈಗ ಸೌಂಡ್ ಕಡಿಮೆ ಆಗ್ತಂಗೆ ಎಲ್ಲ ಆಡ್ತಾ ಇದ್ದಾವೆ. ಬನ್ನಿ ಈ ಕಡೆ, ಇನ್ನೂ ನೀರು ಹಾಕಿಲ್ಲ. ಈ ಕಡೆ ಬನ್ನಿ, ಇನ್ನೂ ನೀರು ಹಾಕಿಲ್ಲ. ನಾನು ನೀರು ಹಾಕಿಲ್ಲ. ನೀರು ಕುಡಿಬೇಕಾ? ಇದೆ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಿದೆ. ಓಕೆ ಇರಿ ಒಂದು ನಿಮಿಷ ನೀರು ಹಾಕ್ತೀನಿ. ನೀರು ಇಟ್ಟಿದ್ದೀನಿ, ಇನ್ನು ಅದಕ್ಕೆ ಇದಕ್ಕೆ ಬಂದಿಲ್ಲ. ಇನ್ನು ಫುಡ್ ತಿನ್ನೋದ್ರಲ್ಲೇ ಬಿಸಿಯಾಗಿದ್ದಾವೆ. ಅದು ಸೊಪ್ಪು ತಿನ್ನೋದ್ರಲ್ಲೇ ನೋಡೋಣ ಇದು ಕುಡಿತಾವ ಹೇಗೆ ಅಂತ. ಇದುವರೆಗೂ ನನ್ನ ಚಾನಲ್ನ ವಾಚ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೇಗೆ ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಅಂತ ಹೇಳ್ತಾ, ಹೀಗೆ ನಾನು ನಿಮಗೆ ಉಪಯೋಗ ಆಗೋವಂಥ ಮಾಹಿತಿನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಬಾಯ್.